ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೈಜ, ನೀವು ನೋಡ್ತಾ ಇದ್ದೀರಾ JBM TV. ಈಗಾಗಲೇ SSLC ಪರೀಕ್ಷೆಯ ಸಲುವಾಗಿ ನಾವು ಅನೇಕ ವಿಷಯ ಶಿಕ್ಷಕರನ್ನು ಕರೆದು ತಮಗೆ ಅನೇಕ ರೀತಿಯ ಮಾಹಿತಿಗಳನ್ನು ನೀಡಿದ್ದೇವೆ. ಆದರೆ ಈಗ ನಾವು ಸ್ಥಳೀಯ ರಾಮದುರ್ಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಸುರೇಂದ್ರ ರಾಮಚಂದ್ರ ಕಾಂಬ್ಳೆ ಸರ್ ಅವರಿಗೆ ಈ ಪರೀಕ್ಷೆಯ ಸಂಬಂಧಿತ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ಹಾಗೂ ಮುಂಜಾಗ್ರತವಾಗಿ ತಮಗೆ ಸಲಹೆ ಸೂಚನೆಗಳನ್ನು ಕೊಡಲು ಈಗ ಅವರಿಗೆ ನಾನು ಕಾರ್ಯಕ್ರಮದಲ್ಲಿ ಕರೆದ್ದೇನೆ. ಸರ್, ತಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ECO ಶಿಕ್ಷಣ ಸಂಯೋಜಕರು SP ಕರ್ಲಿಂಗಪ್ಪನವರು ಸರ್, ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಸರ್, ಪ್ರಪ್ರಥಮವಾಗಿ ಏನು ಅಂತಂದರೆ SSLC ಪರೀಕ್ಷೆಯಲ್ಲಿ ಈಗಾಗಲೇ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ವಿಷಯ ಶಿಕ್ಷಕರಿಗೆ ಕರೆದು ವಿವರವಾದಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ. ತಾವು ಈ ಪರೀಕ್ಷೆಯಲ್ಲಿ ನಿರೀಕ್ಷೆ ಏನು ಮಾಡ್ತಾ ಇದ್ದೀರಿ? ನಮಸ್ಕಾರ. ಮೊದಲನೇದಾಗಿ ತಾಲೂಕಿನ SSLC ಮಕ್ಕಳ ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ತಮ್ಮ ವಾಹಿನಿ ಮುಖಾಂತರ ನಮ್ಮ ಅನೇಕ ಶಿಕ್ಷಕರ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಮಾಹಿತಿಯನ್ನು ನೀಡಿದ್ರಿ. ಅದಕ್ಕಾಗಿ ಇಲಾಖೆ ಪರವಾಗಿ ಮೊದಲನೇದಾಗಿ ತಮಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸ್ವಾಗತ ಸರ್. ಈಗ SSLC ವಾರ್ಷಿಕ ಪರೀಕ್ಷೆ 1 ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ವರ್ಷದಲ್ಲಿ ಇಲಾಖೆ 10 ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ಮುಖಾಂತರ ಈ ಸಾಲಿನ ಫಲಿತಾಂಶವನ್ನು ಅತ್ಯಂತ ಗರಿಷ್ಠ ಮಟ್ಟದಲ್ಲಿ, ಅಂದರೆ 90ಕ್ಕಿಂತಲೂ ಹೆಚ್ಚಿಗೆ ಫಲಿತಾಂಶ ಬರಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು, ಇಲಾಖೆಯ ನಿರ್ದೇಶನ ಪ್ರಕಾರ ನಾವು ನಮ್ಮ ಎಲ್ಲ ಸಿಬ್ಬಂದಿಯವರು, ಅನುಷ್ಠಾನಾಧಿಕಾರಿಗಳು ಮತ್ತು ಮುಖ್ಯೋಪಾಧ್ಯಾಯರು, ಶಿಕ್ಷಕರಾದಿಯಾಗಿ ಎಲ್ಲರೂ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಅದರ ಜೊತೆಗೆ ಮಕ್ಕಳ ಕಲಿಕಾ ಮಟ್ಟವು ಸುಧಾರಣೆ ಆಗ್ತಾ ಇದೆ. ಇದಕ್ಕೆ ಪಾಲಕರ ಮತ್ತು ಪೋಷಕರ ಸಹಕಾರವೂ ಇದೆ. ಇನ್ನು ಹೇಳಬೇಕಂತಂದರೆ ಸರ್, ವಿದ್ಯಾರ್ಥಿಗಳು ಶಾಲೆಗೆ ಬರುತ್ತಾರೆ, ಶಿಕ್ಷಕರು ಕಲಿಸುತ್ತಾರೆ, ಪಾಲಕರು ಕಳಿಸುತ್ತಾರೆ. ಇದು ರೂಟಿಂಗ್ ವರ್ಕ್. ಆದರೆ ವಿದ್ಯಾರ್ಥಿಗಳ ಗುಣಮಟ್ಟ ಹೆಚ್ಚಿಸಲು ಶಿಕ್ಷಕರಿಗೆ ತಮ್ಮ ಸಲಹೆಗಳೇನು? ನಮಸ್ಕಾರ. ನಾನು ರಾಮದುರ್ಗ ತಾಲೂಕಿನ SSLC ಪರೀಕ್ಷಾ ನೋಡಲ್ ಅಧಿಕಾರಿಯಾಗಿ ಕೆಲಸ ಮಾಡುವಂಥ ಸಂದರ್ಭ. ಪ್ರಸ್ತುತ ನಮ್ಮ ಒಂದು ತಾಲೂಕಿನಲ್ಲಿ ಈ ಶಾಲೆಗಳ ಮತ್ತು ಪರೀಕ್ಷಾ ಕೇಂದ್ರಗಳ ಬಗ್ಗೆ ಒಂದು ಮಾಹಿತಿಯನ್ನು ತಮಗೆ ಕೊಡೋದಾದರೆ, ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಒಟ್ಟಾರೆ 55 ಪ್ರೌಢಶಾಲೆಗಳು ಈ ವರ್ಷ SSLC ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಈ ವರ್ಷಕ್ಕೆ ನಾವು 3855 ಮಕ್ಕಳ ಒಂದು ನೋಂದಣಿಯನ್ನು ಕೂಡ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಅನುದಾನಿತ ಶಾಲೆಗಳು 19 ಇದ್ದಾವೆ, ಸರ್ಕಾರಿ ಶಾಲೆಗಳು 28 ಇದ್ದಾವೆ, ಅನುದಾನ ರಹಿತ ಶಾಲೆಗಳು 8 ಇದ್ದಾವೆ. ಒಟ್ಟಾರೆ ನಾವು 3855 ಮಕ್ಕಳಿಗೆ ಈ ವರ್ಷ ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ ಒಂದು 14 ಪರೀಕ್ಷಾ ಕೇಂದ್ರಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಅದರಲ್ಲಿ ರಾಮದುರ್ಗದ ಸ್ಥಳೀಯವಾಗಿ 4 ಕೇಂದ್ರಗಳನ್ನು ಕ್ಲಸ್ಟರ್ ಕೇಂದ್ರಗಳಂತೇಳಿ ಮಾಡಿದ್ವಿ. ಜೊತೆಗೆ ಕಟ್ಕೋಳದಲ್ಲಿ 3 ಕೇಂದ್ರಗಳು ಕ್ಲಸ್ಟರ್ ಆಗಿದೆ. ಸುರೇಬಾನ್ ವ್ಯಾಪ್ತಿಯಲ್ಲಿ 2 ಕೇಂದ್ರಗಳು ಕ್ಲಸ್ಟರ್ ಆಗಿದೆ. ಇನ್ನು ಉಳಿದಂತೆ 5 ಕಡೆಗಳಲ್ಲಿ ಪ್ರತ್ಯೇಕವಾದಂಥ ಒಂದು ಕೇಂದ್ರಗಳನ್ನು ಮಾಡಿಕೊಂಡಿದ್ವಿ. ಸೊ ಈಗಾಗಲೇ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮಗೆ ತಿಳಿಸಿರುವಂತೆ ಬಹುಶಃ ನಮ್ಮ ತಾಲೂಕಿನಲ್ಲಿ ಜೂನ್ದಿಂದ ಇಲ್ಲಿಯವರೆಗೆ ಇಲಾಖೆಯ ಏನು ಸುತ್ತೋಲೆಗಳಿದೆ, ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ, ಅವರು ಕೊಟ್ಟಿರ್ತಕ್ಕಂಥ ಏನು ನಮಗೆ ಒಂದಷ್ಟು ಗೈಡೆನ್ಸ್ಗಳಿದ್ದಾವೆ, ಅವುಗಳನ್ನು ನಮ್ಮ ಮುಖ್ಯ ಶಿಕ್ಷಕರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ನಾವು ಸಾಕಷ್ಟು ಈಗಾಗಲೇ ಒಂದು ಕಾರ್ಯಾಗಾರಗಳನ್ನು ಮಾಡಿದ್ದೀವಿ, ಮುಖ್ಯ ಶಿಕ್ಷಕರ ಸಭೆಗಳನ್ನು ಮಾಡಿದ್ದೀವಿ. ಜೊತೆಗೆ ಅವರಿಗೆ ಏನು ನಮ್ಮ ಮಾನ್ಯ ಅಪರ ಆಯುಕ್ತರ ಒಂದು ಅಧ್ಯಕ್ಷತೆಯಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ರಶ್ಮಿ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಏನು ತಯಾರಾಗಿತ್ತು ಒಂದು ಲಿಟ್ರೇಚರು 40+ ಮಿಷನ್ ಅಂಥೇಳಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷ ಕಾರ್ಯಾಗಾರಗಳನ್ನು ನಮ್ಮ ತಾಲೂಕಿನಲ್ಲಿ ಮಾಡಿ ವಿಶೇಷ ಶಿಕ್ಷಕರನ್ನು ಇದರಲ್ಲಿ ಸನ್ನದ್ಧಗೊಳಿಸಿ ಅದು ಈ ಮೂಲಕ ಎಲ್ಲ ಶಾಲೆಗಳಿಗೆ ಹೋಗಿ ಮಕ್ಕಳಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಈಗಾಗಲೇ ನಾವು ಮಾಡ್ತಾ ಬಂದಿದ್ದೀವಿ. ಇನ್ನು ಮುಂದೂ ಕೂಡ ಆ ಕೆಲಸವನ್ನು ಮುಂದಿನ ಈ ಮಾರ್ಚ್ 17ರವರೆಗೂ ಕೂಡ ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್. ಮಿಷನ್ 45 ಒಂದೇ ಸಕ್ಸಸ್ಫುಲ್ ಆದರೆ ಸಾಕು, ರಿಸಲ್ಟ್ 100ಕ್ಕೆ 100 ಆಗುವುದು ಖಚಿತ. ಯಾಕಂದರೆ ಮಿಷನ್ 45 ದಾಟಿದರೆ ಸಾಕು ಅನ್ನುವಂಥ ಲೆಕ್ಕಕ್ಕೆ
ಕನಿಷ್ಠ ಪಕ್ಷ ಏನೈತಿ ಈಗ ರಿಸಲ್ಟ್ ಫೇಲ್ ಆಗೋದಿಲ್ಲ ಅನ್ನುವಂಥದ್ದು ಮಟ್ಟಕ್ಕೆ ಏನೈತಿ ತಾವು ಶ್ರಮ ಪಡ್ತಾ ಇದ್ದೀರಿ. ಆದರೆ ಇದರಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬ ಶಿಕ್ಷಕರಿಗೂ ತಾವು ಹೋಗಿ ಹೇಳಲು ಆಗುವುದಿಲ್ಲ ಅಥವಾ ಈ ಕರೆ ಕೊಡಲು ಆಗುವುದಿಲ್ಲ. ವಿಷಯ ಶಿಕ್ಷಕರು ತಮ್ಮ ತಮ್ಮ ಬೋಧನೆ ಮಾಡ್ತಾ ಇರ್ತಾರೆ. ಆದರೆ ಇದರಲ್ಲಿ ಪ್ರಧಾನ ಗುರುಗಳ ಪಾತ್ರ ಪ್ರಮುಖವಾದಂಥದ್ದು. ಸರ್, ಪ್ರಧಾನ ಗುರುಗಳ ಬಗ್ಗೆ ತಮ್ಮ ಅಭಿಪ್ರಾಯ ಹಾಗೂ ಅವರಿಗೆ ಕೊಡ್ತಕ್ಕಂಥ ಸಲಹೆ ಸೂಚನೆಗಳು. ತಾವು ಪ್ರಸ್ತಾವನೆ ಮಾಡಿದ ಹಾಗೆ ಈಗ ಮಿಷನ್ 40+ ಅನ್ನುವಂಥದ್ದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅತ್ಯಂತ ಮಹತ್ವದ ಒಂದು ಯೋಜನೆ ಇದು. ಈಗಾಗಲೇ ಈ ವರ್ಷದ SSLC ಓದ್ತಾ ಇರುವಂಥ ಮಕ್ಕಳಿಗೆ ನಮ್ಮ ನೋಡಲ್ ಅಧಿಕಾರಿ ಹೇಳಿದಾಗೆ 3285 ಮಕ್ಕಳಲ್ಲಿ ಕನಿಷ್ಠ 1220 ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದವರು ಅಂದರೆ ಒಂದೊಂದು ಸಬ್ಜೆಕ್ಟ್ನಲ್ಲಿ ನಿಯರ್ ಬೈ ಬಂದು ಅನುತ್ತೀರ್ಣ ಆಗುವಂಥ ಸಾಧ್ಯತೆ ಇರುವಂಥ ಮಕ್ಕಳನ್ನು ನಾವು ಗುರುತಿಸಿ ಅವರಿಗೆ ವಿಶೇಷವಾಗಿ ಈ ಕಾರ್ಯಾಗಾರವನ್ನು ಇಲಾಖೆ ಹಮ್ಮಿಕೊಳ್ತಾ ಇದೆ. ಈ ಹಿನ್ನೆಲೆ ಈಗಾಗಲೇ ನಾವು ಏನು ಮಾಡಿದ್ದೀವಿ, ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಿಂದ ಬೆಳಗಾವಿಯಲ್ಲಿ ನಮ್ಮ ತಾಲೂಕಿನ ನುರಿತ ಅನುಭವಿ ಶಿಕ್ಷಕರಿಗೆ ತರಬೇತಿ ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಆ ಸಂಪನ್ಮೂಲ ವ್ಯಕ್ತಿಗಳ ಮುಖಾಂತರ ನಮ್ಮ ತಾಲೂಕಿನ ಎಲ್ಲ ವಿಷಯಗಳ ಶಿಕ್ಷಕರಿಗೆ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಸಾಹಿತ್ಯವನ್ನು ನೀಡುವ ಮುಖಾಂತರ ಒಂದು ತರಬೇತಿ ಕಾರ್ಯಗಳನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಎಲ್ಲ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರಿಗೂ ಮಿಷನ್ 40+ ಯಾವ ರೀತಿ ನಾವು ಅನುಷ್ಠಾನ ಮಾಡಬೇಕು ಅನ್ನೋದನ್ನು ಮಾಹಿತಿ ನೀಡುವುದರೊಂದಿಗೆ ಪ್ರತಿ ವಿಷಯಕ್ಕೂ ಮತ್ತು ಪ್ರತಿ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಚೆಕ್ ಲಿಸ್ಟನ್ನು ಅಂದರೆ ಕಲಿಕೆಯನ್ನು ದೃಢೀಕರಣ ಮಾಡಲಿಕ್ಕೆ ಇಲಾಖೆ ಒದಗಿಸಿದಂಥ ನಿಗದಿತ ನಮೂನೆಗಳಲ್ಲಿ ಅವರು ಪ್ರಗತಿಯನ್ನು ನಮಗೆ ಕೊಡಬೇಕಾಗ್ತದೆ. ನಾವು ಅದನ್ನು ಪ್ರತಿ ವಾರವೂ ಸಹಿತ ಪರಿಶೀಲನೆ ಮಾಡ್ತಾಯಿದ್ದೀವಿ. ಆ ಕಾರಣಕ್ಕಾಗಿ ಮಕ್ಕಳ ಕಲಿಕಾ ಗುಣಮಟ್ಟ ಉತ್ತಮವಾಗಿದ್ದು ಈಗ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ. ಖಂಡಿತ ಈ ವರ್ಷದ ಒಂದು SSLC ಫಲಿತಾಂಶ ನಮ್ಮ ತಾಲೂಕಿಂದು 90% ಜಾಸ್ತಿ ಆಗುವ ಒಂದು ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ಇನ್ನೂ ಉತ್ತಮಪಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಸರ್, ತಾವು ಪ್ರಯತ್ನ ಮಾಡ್ತಾಯಿದ್ದೀರಿ. ಆದರೆ ಮಕ್ಕಳ ಒಂದು ವಿಶೇಷತೆ ಏನು ಇಲ್ಲಿ ಗಮನಿಸಬೇಕಾದಂಥದ್ದು ಅಂತಂದರೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳಿಗೆ ಅನೇಕ ರೀತಿಯ ಸೌಲಭ್ಯಗಳು ಇರುವುದಿಲ್ಲ. ಓದಲಿಕ್ಕೆ ಅವರಿಗೆ ಸಮಯ ಸಿಗ್ತಿರಂಗಿಲ್ಲ. ತಂದೆ ತಾಯಿಗಳು ದುಡಿಮೆಗೆ ಹೋಗುವಾಗ ಏನೈತಿ ಮಕ್ಕಳಿಗೆ ಅಲ್ಲಿ ಎಲ್ಲ ಸೌಲಭ್ಯಗಳು ಇರೋಂಗಿಲ್ಲ. ಪಠ್ಯಕ್ರಮದ ನೋಟ್ಬುಕ್ ಆಗಲಿ, ಪೆನ್ ಆಗಲಿ, ಇಂಥವು ಸಾಮಾನ್ಯವಾದಂತಹ ಒಂದು ಬೇಡಿಕೆಗಳು ಕೂಡ ಮಕ್ಕಳಿಗೆ ಪೂರೈಕೆ ಆಗ್ತಿರಂಗಿಲ್ಲ. ಅಂಥದ್ರಲ್ಲಿ ತಂದೆ ತಾಯಿಗಳು ಅವಿದ್ಯಾವಂತರಾಗಿರುವಾಗ ಮಕ್ಕಳಿಗೆ ವಿದ್ಯೆ ಒಂದು ಸ್ವಲ್ಪ ಗುಣಮಟ್ಟ ಹೆಚ್ಚಿಸಬೇಕಂತಂದರೆ ಅವ್ರಿಗೂ ಸಹಿತ ಆಗ್ತಿರಂಗಿಲ್ಲ. ಮೇಲಾಗಿ ಈಗ 2000ಕ್ಕೂ ಅಧಿಕವಾಗಿ ವಿದ್ಯಾರ್ಥಿಗಳು ಈ ಹಿನ್ನಡೆಯಲ್ಲಿ ಇದ್ದಾರೆ ಅಂತಂದರೆ ಅವರಿಗೆ ತೆಗೆದು ಹೋಗೋದು ರೀತಿ ಅಷ್ಟೊಂದು ಸರಳವಾದಂಥ ಕೆಲಸವಲ್ಲ. ಆದರೂ ಕೂಡ ತಾವು ಪ್ರಯತ್ನ ಮಾಡ್ತಾಯಿದ್ದೀರಿ. ಈ ವಿಷಯವಾಗಿ ಪಾಲಕರಿಗೆ ತಮ್ಮ ಸಲಹೆಗಳೇನು? ನಿಜವಾಗಲೂ ನಮ್ಮ ಈ ವರ್ಷದ SSLC ಪರೀಕ್ಷೆಗೆ ಹಾಜರಾಗುವ ಮಕ್ಕಳಲ್ಲಿ ಬಹುತೇಕ ಮಕ್ಕಳು ನೀವು ಹೇಳಿದಾಗೆ ಗ್ರಾಮೀಣ ಭಾಗದಲ್ಲಿ ಇರುವಂಥ ಮಕ್ಕಳು. ನಮ್ಮ ಬಹುತೇಕ ಶಾಲೆಗಳು ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಇದೆ. ನೀವು ಹೇಳಿದಾಗೆ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಬಗ್ಗೆ ಜಾಗೃತಿ ಕಡಿಮೆ ಇರೋದ್ರಿಂದ ಮತ್ತು ಅನಕ್ಷರಸ್ಥ ಪಾಲಕರು ಮತ್ತು ತಮ್ಮದೇ ಆದಂಥ ಹೊಲ ಗದ್ದೆಗಳಲ್ಲಿ ಉಪಜೀವನದ ಒಂದು ಶೈಲಿ ಕೆಲಸ ಮಾಡೋದ್ರಿಂದ ಅವರು ಶಾಲೆಗೆ ಹೋದರೆ ಮಕ್ಕಳು ಕಲಿತಾರೆ ಅನ್ನುವಂಥ ಒಂದು ಮನೋಭಾವ ಇರ್ತದೆ. ಆದರೆ ಮನೆಯಲ್ಲಿ ಕಲಿಕಾ ವಾತಾವರಣ ಪೂರಕವಾಗಿ ಭಾಳಷ್ಟು ಮನೆಗಳಲ್ಲಿ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಾಯಿತು ಮತ್ತು ಆ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಮಕ್ಕಳ ಮನೆಗಳಿಗೆ ನಮ್ಮ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ನಾವು ಸಹಿತ ಸಾಯಂಕಾಲ ಅವಧಿಯಲ್ಲಿ ಭೇಟಿ ನೀಡಿ ಪಾಲಕರಿಗೆ ಮತ್ತು ಮಕ್ಕಳಿಗೆ ಒಂದು ಸಂವಾದ ಮಾಡಿ ಯಾವ ರೀತಿ ಈ ವರ್ಷದ ಪರೀಕ್ಷೆಯ ಫಲಿತಾಂಶದಲ್ಲಿ ಮಕ್ಕಳು ಉತ್ತೀರ್ಣ ಆಗಲಿಕ್ಕೆ ಏನೆಲ್ಲ ಪಾಲಕರು ಸಹಕಾರ ನೀಡಬೇಕು, ಮಕ್ಕಳಿಗೆ ಮನೆಯಲ್ಲಿ ಯಾವ ರೀತಿ ವಾತಾವರಣ ನೀಡಬೇಕು. ಈಗಾಗಲೇ ಮಾಧ್ಯಮಗಳನ್ನು ಉದಾಹರಣೆಗೆ ಮೊಬೈಲ್ ಆಗಿರ್ಬೋದು ಅಥವಾ TV ಇವುಗಳನ್ನು ಮಕ್ಕಳು ಮನೆಗೆ ಬಂದಾಗ ಓದುವ ಸಂದರ್ಭದಲ್ಲಿ ಅವನ್ನ ಬಂದ್ ಮಾಡಲಿಕ್ಕೆ ಹೇಳಿದ್ವಿ. ಮತ್ತು ಕನಿಷ್ಠ ಸಾಯಂಕಾಲ 6ರಿಂದ 8 ಗಂಟೆವರೆಗಾದ್ರೂ ಎಲ್ಲ ಮನೆಗಳಲ್ಲಿಯೂ ಮೊಬೈಲ್ಗಳನ್ನು ಬಂದ್ ಮಾಡಬೇಕು ಮತ್ತು TVಯನ್ನು ಬಂದ್ ಮಾಡಬೇಕು ಮತ್ತು ಮೊಬೈಲ್ಗಳಿಂದ
ಮಕ್ಕಳು ದೂರ ಇರಬೇಕು. ಈ ಹಿನ್ನೆಲೆಯಲ್ಲಿ ಇಲಾಖೆ ಸಹಿತ ಮೊಬೈಲ್ ಬಿಡಿ ಮತ್ತು ಪುಸ್ತಕ ಹಿಡಿ ಅನ್ನುವಂಥ ಒಂದು ಯೋಜನೆಯನ್ನು ರೂಪಿಸಿ ಆಲ್ರೆಡಿ ಸುತ್ತೋಲೆ ನೀಡಿದೆ. ಅದನ್ನು ಸಹಿತ ನಾವು ಎಲ್ಲ ಮುಖ್ಯೋಪಾಧ್ಯಾಯರ ಮುಖಾಂತರ ಪಾಲಕರ ಗಮನಕ್ಕೆ ತರ್ತಾ ಇದ್ದೀವಿ. ಇನ್ನೊಂದು ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತ್ ನಡೀತಾ ಇರುವಂಥ ಗ್ರಂಥಾಲಯಗಳಲ್ಲಿ ಮಕ್ಕಳಿಗೆ ಯಾವ ಮನೆಯಲ್ಲಿ ಓದಲಿಕ್ಕೆ ಕಲಿಕಾ ವಾತಾವರಣ ಇರದೇ ಇರುವಂಥ ಮಕ್ಕಳಿಗೆ ಮತ್ತು ಆಸಕ್ತ ಮಕ್ಕಳಿಗೆ ಗ್ರಾಮ ಪಂಚಾಯತ್ನ ಗ್ರಂಥಾಲಯಗಳಲ್ಲಿ ಸಾಯಂಕಾಲ 6ರಿಂದ 8 ಗಂಟೆಯವರೆಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡಲಿಕ್ಕೆ ನಾವು ಮಾನ್ಯ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಕೇಳಿದಾಗ ಅವರು ಭಾಳ ಸಂತೋಷದಿಂದ ಒಪ್ಪಿ ಆದೇಶವನ್ನು ಮಾಡಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಸಾಯಂಕಾಲ 6ರಿಂದ 8 ಗಂಟೆವರೆಗೆ ಮಕ್ಕಳು ಓದ್ತಾ ಇದ್ದಾರೆ. ಇದು ಒಳ್ಳೆಯ ಒಂದು ಪೂರಕ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ ಓದಲಿಕ್ಕೆ ಮಕ್ಕಳಿಗೆ. ಯಾಕಂದರೆ ಈಗ ಅಕ್ಕ ತಂಗಿಯರು ತಾಯಂದಿರು ತಾವು ಕೂಡ ಸ್ವಲ್ಪ ಇದಕ್ಕೆ ಬಲಿದಾನ ಕೊಡಬೇಕು. ಏನು ಬಲಿದಾನ ಅಂತಂದರೆ, ಸಾಯಂಕಾಲವಾದ ತಕ್ಷಣ ಮಕ್ಕಳು ಶಾಲೆಯಿಂದ ಬಂದ ನಂತರ ಅವರಿಗೆ ಕೈಕಾಲು ತೊಳೆದುಕೊಂಡು ಸ್ವಲ್ಪ ಅಲ್ಪೋಪಹಾರವನ್ನು ಸ್ವೀಕರಿಸಿದ ನಂತರ 6 ಗಂಟೆಯಿಂದ 8 ಗಂಟೆಯವರೆಗೆ ಈಗಾಗಲೇ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದಂಥ ಒಂದು ವಿಷಯ ಅಂದರೆ ತಾವು ಕೂಡ ಅದರಲ್ಲಿ ನೀತಿ ಸಹಭಾಗಿತ್ವ ವಹಿಸಿ ಮಕ್ಕಳಿಗೆ ಅಭ್ಯಾಸ ಅನುಕೂಲ ಮಾಡಿಕೊಡಬೇಕು. ತಮಗೆ ತಿಳಿದಂಥ ವಿಷಯಗಳನ್ನು ಮಕ್ಕಳಿಗೆ ತಿಳಿ ಹೇಳಬೇಕು. ಯಾಕಂತಂದರೆ ಆವಾಗಲೇ ಆ ಮಕ್ಕಳ ಗುಣಮಟ್ಟ, ವಿದ್ಯಾಭ್ಯಾಸದ ಗುಣಮಟ್ಟ ಕೂಡ ಹೆಚ್ಚಾಗ್ತೈತಿ. ಮಕ್ಕಳು ಪಾಸ್ ಆಗೋದ್ರಲ್ಲಿ ಏನು ಸಂಶಯವಿರುತ್ತಲ್ಲ, ಮತ್ತು ಅದರಲ್ಲಿಯೂ ಕೂಡ ಪೈಪೋಟಿ ಮಾಡ್ತಾರೆ. ನಾನು ಪಾಸ್ ಆಗಬೇಕು, ನಾನು ಫಸ್ಟ್ ಬರಬೇಕು ಅನ್ನೋಂಥದ್ದು. ಅದಕ್ಕೆ ಏನೈತಿ, ಪಾಲಕರ ಒಂದು ತ್ಯಾಗ ಬಲಿದಾನ ಇದರಲ್ಲಿ ಪ್ರಮುಖವಾದಂಥದ್ದು. ಈಗಾಗಲೇ ತಾವು ನೋಡಿದಂತೆ ಬೆಳಗಾವಿ ಜಿಲ್ಲೆಯ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಯಂಕಾಲ 6 ಗಂಟೆಗೆ ಏನೈತಿ ಒಂದು ಸೈರನ್ ಬಾರಿಸಿಬಿಡ್ತಾರೆ. ಆವಾಗ ಏನೈತಿ, ಮನೆಯಲ್ಲಿದ್ದಂಥ ಎಲ್ಲ ಟಿವಿಗಳು, ಮೊಬೈಲ್ಗಳು ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಅದೇ ಕೂಡ ನಾವು ರಾಮದುರ್ಗ ಸುತ್ತಮುತ್ತಲಿನ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ತುಂಬೆಲ್ಲ ಈ ರೀತಿಯಾದಂಥ ಒಂದು ಭಾವನೆಗಳು ಬಂದಾಗ ಮಕ್ಕಳಿಗೆ ವಿದ್ಯಾಭ್ಯಾಸದ ಗುಣಮಟ್ಟ ಹೆಚ್ಚಾಗುವುದರಲ್ಲಿ ಮತ್ತೇನು ಸಂದೇಹವೇ ಇಲ್ಲ ಈ ರೀತಿ ಮಾಡೋದ್ರಿಂದ. ಮತ್ತು ನಾವು ಕೂಡ ಈಗ ಸರ್ ಜೊತೆಗೆ ಕೂಡ್ಕೊಂಡು ಸಾಯಂಕಾಲ ಪೇರೆಂಟ್ಸ್ ಜೊತೆಗೆ ಮನೆ ಅಡ್ಡಾಡಿ ಒಂದು ಸಂದೇಶ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ನಡೆಸಿದ್ದೇವೆ. ಈಗ ಕೊನೆಯದಾಗಿ ಸರ್ ಕೇಳಬೇಕು ಅಂತಂದರೆ, ಪರೀಕ್ಷೆಯಲ್ಲಿ SSLC ಪರೀಕ್ಷೆಯಲ್ಲಿ ಮೊದಲು ಹಾಗೂ ಈಗ ಆದ ಬದಲಾವಣೆಗಳೇನು? SSLC ಪರೀಕ್ಷೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಮಾಹಿತಿಯನ್ನು ನೀಡಲಾಗಿದೆ. ಪಾಲಕರಿಗೂ ಸಹಿತ ಈ ಸಾಲಿನ SSLC ಒಂದು ಪರೀಕ್ಷಾ ಪದ್ಧತಿಯ ಬದಲಾವಣೆ ಬಗ್ಗೆ ಹೇಳಿ ಆ ಕಾರ್ಯ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮಕ್ಕಳಲ್ಲಿ ಮತ್ತು ಪಾಲಕರಲ್ಲಿ ಒಂದು ತಿಳಿಸುವುದೇನೆಂದರೆ, ಉಳಿದಂಥ ಈ ಪರೀಕ್ಷಾ ಪೂರ್ವದ ದಿನಗಳಲ್ಲಿ ಮಕ್ಕಳು ಸಮಯವನ್ನು ಸರಿಯಾಗಿ ಸದುಪಯೋಗಪಡಿಸಬೇಕಾಗ್ತದೆ ಮತ್ತು ಪಾಲಕರು ಅವರಿಗೆ ಉತ್ತಮವಾದಂಥ ಬೆಂಬಲವನ್ನು ನೀಡಬೇಕಾಗ್ತದೆ. ಮಕ್ಕಳ ಆರೋಗ್ಯ ಅತಿ ಮುಖ್ಯ. ಈ ಸಂದರ್ಭದಲ್ಲಿ ಅವರು ಸರಿಯಾಗಿ ನಿದ್ರೆ, ಊಟ ಉಪಹಾರ ಸರಿಯಾಗಿ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಸಹಿತ ಪಾಲಕರಲ್ಲಿ ಜಾಗೃತಿ ಮೂಡಿಸಿದ್ದೀವಿ. ಒಟ್ಟಾರೆ ಈ ವರ್ಷದ ಪರೀಕ್ಷಾ ಪದ್ಧತಿಯ ಅನೇಕ ಬದಲಾವಣೆಗಳು ಮಕ್ಕಳು ಪಾಲಕರು ಅಣಿಯಾಗ್ತಾ ಇದ್ದಾರೆ. ಅಂತಂದರೆ ಈಗಾಗಲೇ ತಮಗೆ ಹಾಲ್ ಟಿಕೆಟ್ ಬಂದಾಗ ಅದರ ಹಿಂದಿನ ಭಾಗದಲ್ಲಿ ವಿವರವಾದಂಥ ಮಾಹಿತಿ ಕೂಡ ಕೊಟ್ಟಿರ್ತಾರೆ. ಯಾವ ರೀತಿ ಪರೀಕ್ಷೆಗೆ ಬರುವಾಗ ಯಾವ ರೀತಿ ಬರಬೇಕು ಅನ್ನುವಂಥದ್ದು ಕೂಡ ಮಾಹಿತಿ ರೀತಿಯಲ್ಲಿ ಒಂದು 5-6 ಮಾಹಿತಿಗಳು ಕೂಡ ಅದರಲ್ಲಿ ನಮೂದವಾಗಿರುತ್ತವೆ. ಪರೀಕ್ಷೆಯ ಪೂರ್ವ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡು ನೀವು ಪರೀಕ್ಷೆಗೆ ಹಾಜರಾಗಬೇಕು ಅನ್ನುವಂಥದ್ದು ಕೂಡ. ಸರ್, ಕೊನೆಯದಾಗಿ ಕೇಳಬೇಕು ಅಂತಂದರೆ, SSLC ಪರೀಕ್ಷೆ ಸಮೀಪ ಬರ್ತಾ ಇದೆ, ಕಾಲಚಕ್ರ ಉರುಳ್ತಾ ಇದೆ, ವಿದ್ಯಾರ್ಥಿಗಳು ಸನ್ನದ್ಧರಾಗ್ತಾ ಇದ್ದಾರೆ, ಶಿಕ್ಷಕರು ಕಲಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ತಾವು ಯಾವ ರೀತಿಯಾಗಿ ಈ SSLC ಪರೀಕ್ಷೆ ನೋಡ್ತೀರಿ? ಸರ್, ಈಗಾಗಲೇ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಗ ನಮ್ಮ ತಾಲೂಕಿನಲ್ಲಿ ಏನೇನು ನಾವು ಕಾರ್ಯರೂಪಕ್ಕೆ ತೊಗೊಂಡು ಬಂದಿದ್ದೀವಿ, ಏನೇನು ಪ್ರೋಗ್ರಾಮ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂತ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ಮಾತಾಡೋದು ಅಂತ ಹೇಳಿದರೆ, ತಾವು ಈಗಾಗಲೇ ಒಂದು ಪ್ರಶ್ನೆಯನ್ನು ತೆಗೆದ್ರಿ. ಈಗ ಹಳ್ಳಿ ವಾತಾವರಣದಿಂದ ಬರುವಂಥ ಮಕ್ಕಳಿಗೆ ಸಾಕಷ್ಟು ಮನೆಯಲ್ಲಿ ಪೂರಕ ವಾತಾವರಣ ಇಲ್ಲ ಅವರಿಗೆ ಓದೋದಕ್ಕೆ ಅನ್ನುವಂಥದ್ದು. ಆ ಕಾರಣಕ್ಕೆ ನಮ್ಮ ತಾಲೂಕಿನಲ್ಲಿ ಒಂದು 5-6 ಹಳ್ಳಿಗಳಲ್ಲಿ ಮಕ್ಕಳ ಮನೆ ಅಂತ ಹೇಳಿ ಒಂದು ವಿಶೇಷವಾಗಿರುವಂಥ ಪ್ರೋಗ್ರಾಮನ್ನು ನಾವು ಮಾನ್ಯ BO ರವರ ಒಂದು ಮಾರ್ಗದರ್ಶನದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸರ್. BO ರವರು ಕೂಡ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದರು.
ಅಲ್ಲಿ ನಮ್ಮದು ಮೇನ್ ಇಂಟೆನ್ಷನ್ ಏನು ಅಂತಂದರೆ, ಯಾವ ಮಕ್ಕಳು ಅದೇ ವಿಶೇಷವಾಗಿ ಗಂಡು ಮಕ್ಕಳು, ಸಾಮಾನ್ಯ ಒಂದು ಮಾತಿದೆ, ಗಂಡು ಮಕ್ಕಳು ಓದೋದಿಲ್ಲ ಅಂತ. ಸೊ ಹಾಗಾಗಿ ನಾವು ಏನು ಮಾಡಿದ್ದೀವಿ, ಅಲ್ಲಿರುವಂಥ ಕೆಲವು ಟೀಚರ್ಸನ್ನು ಇದರಲ್ಲಿ ಸೇರಿಸ್ಕೊಂಡ್ಬಿಟ್ಟು, ಯಾವ ಮಕ್ಕಳಲ್ಲಿ ನಮ್ಮ ಮನೆಯಲ್ಲಿ ಈ ಥರ ಒಂದು ವಾತಾವರಣ ಇಲ್ಲ, ಅವ್ರನ್ನ ಒಂದು ರೂಮ್ನಲ್ಲಿ ನಮ್ಮದೇ ಒಂದು ಶಾಲಾ ಕೊಠಡಿನೋ ಅಥವಾ ಪಂಚಾಯತಿ ಒಂದು ಕೊಠಡಿನಲ್ಲಿ ಅವರು ವ್ಯವಸ್ಥೆಯನ್ನು ಮಾಡಿ ಸುಮಾರು 40-50 ಮಕ್ಕಳು ಅಲ್ಲಿ ಬಂದು ಸೇರಿ, ನಮ್ಮ ಸರ್ಗಳು ಅವರ ವಿಷಯಾನುಸಾರ ಅಲ್ಲಿ ಬಂದು ಮಕ್ಕಳಿಗೆ ನಮ್ಮ ಏನು ಒಂದು ಪಾಸಿಂಗ್ ಪ್ಯಾಕೇಜ್ ಇರ್ಬೋದು, 40+ ಮಿಷನ್ನಿನ ಪ್ರಶ್ನೆಗಳಿರ್ಬೋದು, ಅವ್ರ ಜೊತೆಗೆ ಚರ್ಚೆ ಮಾಡುವಂಥದ್ದು. ಆಮೇಲೆ ನಿಮ್ಗೆ ವಿಶೇಷವಾಗಿ ನಮ್ಮ ಮುಳ್ಳೂರಿನ ಶಾಲೆಯಲ್ಲಿ ಒಂದು ವಿಶೇಷ ಇದೆ ಸರ್. ಅಂದರೆ ಅದು ಆ ಶಾಲೆಗೆ ಬೀಗನೇ ಹಾಕೋದಿಲ್ಲ ಅವರು. ಕಳೆದ ಒಂದು ತಿಂಗಳಿಂದ ಈ ಪ್ಲ್ಯಾನನ್ನು ಮಾಡ್ತಾಯಿದ್ದಾರೆ. ಅಂದ್ರೇನು, ಮಕ್ಕಳು ಯಾವಾಗ ಎಚ್ಚರ ಆಗ್ತದೆ ಅವಾಗ ಅವರು ಆ ಒಂದು ಪಠ್ಯ ವಿಷಯದಲ್ಲಿ ಭಾಗವಹಿಸಬೇಕು. ಬಾಗಿಲು ಮುಚ್ಚಿದ ಶಾಲೆ. ಎಸ್, ಬಾಗಿಲು ಮುಚ್ಚದ ಶಾಲೆ. ಮಾನ್ಯ ಸಾಹೇಬರ ದತ್ತು ಶಾಲೆ, ಅದು ಮಾರ್ಗದರ್ಶನ ಮಾಡುವಂಥ ಶಾಲೆ. ವಿಶೇಷವಾಗಿ ಅದನ್ನು ಮಾಡಿದ್ದಾರೆ ಸರ್. ಅಲ್ಲಿ ಇನ್ನು ಸಾಲಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿನೂ ಕೂಡ ಅವರು ಹಾಸ್ಟೆಲ್ನಲ್ಲಿ ಮಕ್ಕಳು ನಿರಂತರವಾಗಿ ಓದೋದಕ್ಕೆ ಅವಕಾಶ ಮಾಡಿದ್ದಾರೆ. ಮತ್ತು ಈಗಾಗಲೇ ಸಾಹೇಬರು ಹೇಳಿದಾಗೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಗ್ರಂಥಾಲಯವನ್ನು ಕೂಡ ಬಳಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಮುಂದುವರೆದು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಊರುಗಳಲ್ಲಿ ಡಂಗರ ಸಾರಿಸಿ, ನೀವು ಹೇಳಿದಾಗೆ ಏನು 7 ಗಂಟೆಯಿಂದ 9 ಗಂಟೆವರೆಗೆ ಮೊಬೈಲು ಮತ್ತು ಟಿವಿಯನ್ನು ಆಫ್ ಮಾಡಿ, ಅದು SLC ಮಕ್ಕಳಿರ್ಬೋದು, PUC ಮಕ್ಕಳಿರ್ಬೋದು, ಅವ್ರಿಗಿಬ್ಬರಿಗೂ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಪೂರಕ ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ದೀವಿ. ಮತ್ತು ನಾವು ಹೋಪ್ಫುಲಿ ಈ ವರ್ಷ ಕಳೆದ ವರ್ಷ ನಮ್ಮದು ಫಲಿತಾಂಶ ಜಿಲ್ಲೆಯಲ್ಲಿ ಭಾಳಷ್ಟು ಕಡಿಮೆ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಿದೆ. ಸೊ ಆ ಕಾರಣಕ್ಕೆ ಮಾನ್ಯ BOR ಅವರ ಒಂದು ಮಾರ್ಗದರ್ಶನ ಆಗಿರ್ಬೋದು, ನಮ್ಮ DDP ಅವರು ಲೀಲಾವತಿ ಹಿರೇಮಠ ಮೇಡಮ್ ಅವರ ಒಂದು ಮಾರ್ಗದರ್ಶನ ಆಗಿರ್ಬೋದು, ಇಲಾಖೆ ಎಲ್ಲ ಮೇಲಾಧಿಕಾರಿಗಳು ಕಾಲಕ್ಕೆ ನಮಗೆ ಏನೇನು ಮಾಹಿತಿಗಳನ್ನು ಕೊಡ್ತಾರೆ ಅವೆಲ್ಲವೂ ಕೂಡ ನಮ್ಮ ಶಾಲೆಗಳಿಗೆ ತಲುಪಿ, ವಿಶೇಷವಾಗಿ ನಮ್ಮ BOR ಒಂದು ಕನ್ಸರ್ನ್ ಏನು ಅಂದರೆ, ಅವರು ಶಾಲೆಗಳಿಗೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ನೇರವಾಗಿ ಮಕ್ಕಳನ್ನು ಮಾತಾಡಿಸ್ತಾರೆ. ಅಂದರೆ ನಾವು ಕಾಮನ್ ನೋಡ್ತಿರ್ತೀವಿ, ಇವತ್ತು ಆಫೀಸ್ನಲ್ಲಿ ಒಂದಿಷ್ಟು ಚರ್ಚೆ ಮಾಡಿ ಮತ್ತೆ ವಾಪಸ್ ಬರುವಂಥದ್ದು. ಬಟ್ ನಮ್ಮ BORದು ಒಂದು ಏನು ಅಂದರೆ, ನಾವು ಎಷ್ಟೋ ಸಾರಿ ಬಿಡಿ ಸರ್ ಬೇರೆ ಶಾಲೆಗೆ ಹೋಗೋಣ ತಡ್ರಿ, ನಾವೆಲ್ಲ ಅಲ್ಲಿ ಏನಾಗಿದೆ ನೋಡಬೇಕು ಅಂಥೇಳಿ ವೈಯಕ್ತಿಕವಾಗಿ ಆ ಮಕ್ಕಳ ಒಂದು ಏನು ಮಾಹಿತಿ ಈಗಾಗಲೇ ಏನು ಮಾಡಿಸಿದ್ದಾರೆ ನಮ್ಮ ಸರ್ಗಳು ವಿಷಯವಾರು, ಅದನ್ನು ಚೆಕ್ ಮಾಡ್ತಾರೆ. ಮಕ್ಕಳನ್ನು ಪರೀಕ್ಷೆ ಮಾಡಿ ಅದು ನಿರೀಕ್ಷಿತವಾಗಿ ಕಲಿಕೆ ಆಗಿತ್ತು ಅಂತಂದರೆ ಓಕೆ ಗುಡ್ ಅಂತಾರೆ. ಇಲ್ಲಾಂದರೆ ಆ ಟೀಚರ್ಸ್ಗಳಿಗೆ ವಿಶೇಷವಾಗಿ ಏನು ಹೇಳಬೇಕು ಆ ಒಂದು ಸಲಹೆಯನ್ನು ಕೂಡ ಕೊಟ್ಟು, ಒಟ್ಟಾರೆ ಈ ಸರಿ ಅವ್ರದ್ದೊಂದು ಏನೊಂದು ಅಜೆಂಡಾ ಇದೆ ಅಂದರೆ, ಕಳೆದ ಬಾರಿ ನಮ್ಮ ಫಲಿತಾಂಶ ಏನು ಜಿಲ್ಲೆಯಲ್ಲಿ ವೀಕಾಗಿತ್ತು, 100% ನಾವು ಇವತ್ತು ಟಾಪ್ನಲ್ಲಿ ಬರಬೇಕು, ನಾವು 7 ತಾಲೂಕಿನಲ್ಲಿ ನಮ್ಮ ಮೇಲೆ ಇರಬೇಕು ಅನ್ನುವಂಥದ್ದು ಸೂಚನೆಯನ್ನು ನಮ್ಮೆಲ್ಲ ಮುಖ್ಯ ಶಿಕ್ಷಕರಿಗೆ ಮತ್ತು ವಿಶೇಷ ಶಿಕ್ಷಕರಿಗೆ ಕೊಟ್ಟಿದ್ದಾರೆ ಸರ್. ವಿಶೇಷವಾಗಿ ನಾವು ಅದನ್ನು ಈ ಸಾರಿ ಅಚೀವ್ ಮಾಡ್ತೀವಿ ಅನ್ನುವಂಥದ್ದು ನಮ್ಮ ಆಶಯ. ತಮ್ಮ ಈ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇದ್ದ ಇದಕ್ಕೆ ಏನೈತಿ, ನಾವು JBM ಚಾನಲ್ ಕೂಡ ಏನೈತಿ ಅದಕ್ಕೆ ಸಾಥ್ ಕೊಡ್ತಾ ಇದೆ. ಈ ವಿದ್ಯಾಭ್ಯಾಸದ ಗುಣಮಟ್ಟ ಹೆಚ್ಚಲಿ, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಆಗಲಿ ಅಂತೇಳಿ ನಾವು ಮೊನ್ನೆ ತಮ್ಮ ಸರ್ಕಾರಿ ಶಾಲೆ ಹಲಗತ್ತಿ ಪ್ರೌಢಶಾಲೆಯಲ್ಲಿ ವಿಸಿಟ್ ಕೊಟ್ಟಾಗ ಗಣಿತ ವಿಷಯ ಏನೈತಿ ಗುರುಮಾತೆಯವರು ಬೋಧಿಸ್ತಾ ಇದ್ದರು. ಆವಾಗ ಅನೇಕ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದರು. ಕೊನೆಯದಾಗಿ ನಾನೊಂದು ಪ್ರಶ್ನೆ ಕೇಳಿದೆ ವಿದ್ಯಾರ್ಥಿಗಳಿಗೆ, ನೀವು ಈ ಸಲ ಗಣಿತ ವಿಷಯದಲ್ಲಿ ಯಾರ್ಯಾರು ಎಷ್ಟೆಷ್ಟು ತಗೋತೀರಿ ಅನ್ನೋಂಥದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿ ಹೇಳಿದ, ನಾವು ಈ ಸಲ ಟಾಪ್ ಟು ಟಾಪ್ ನಾವು ಮಾಡ್ತೀವಿ, 100% ಏನೈತಿ ನಾವು ಗಣಿತ ವಿಷಯವನ್ನು ಏನೈತಿ ನಾವು ಟಾಪ್ ನಾವು ಏನೈತಿ ಪಾಸ್ ಆಗಿ ತೋರಿಸ್ತೀವಿ ರೀ ಸರ್ ಅಂತೇಳಿ ಅವರು ಧೈರ್ಯವಾಗಿ ಹೇಳಿದರು. ಅಂತಂದ್ರೆ ಮಕ್ಕಳಲ್ಲಿ ಒಂದು ಎಷ್ಟು ಉತ್ಸಾಹ ಅಂತಂದ್ರೆ, ಈ ರೀತಿ ಹೇಳುವುದರಿಂದ ಸಹಿತ ಮಕ್ಕಳಲ್ಲಿ ಉತ್ಸಾಹ ಹೆಂಗೆ ಬೆಳಿತೈತೆ ಅಂತಂದ್ರೆ, ಅವ್ನಿಗೆ ಏನೂ ಬರ್ಲಿಕ್ಕಂದ್ರೆ ಆ ಸಮಯದಲ್ಲಿ ಅವ್ನು ಪ್ರಯತ್ನ ಮಾಡ್ತಾನೆ, ಪಾಸ್ ಆಗೋಕ್ಕೆ ಪ್ರಯತ್ನ ಮಾಡಿ ಅವ್ನು ಪಾಸ್ ಆಗೇ ಹಾಕ್ತಾನೆ ಅನ್ನುವಂಥ ಏನೈತಿ ಈ ಹಲಗತ್ತಿ ಗ್ರಾಮದ ಈ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಪ್ರತ್ಯಕ್ಷದರ್ಶಿ. ಅಲ್ಲಿ ಗುರುಮಾತೆಯರು 2 ಮತ್ತು 3 ಅಂಕದ ಪ್ರಶ್ನೆಗಳನ್ನು ಬಿಡಿಸುವಾಗ ಯಾವ ರೀತಿಯಾಗಿ ವಿವರಣಾತ್ಮಕವಾಗಿ ಮಾಡಿ ಹೇಳಿದ್ದಾರೆ, ಅವು ನಮ್ಮ ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ ಅನ್ನುವಂಥ ವಿಷಯದಲ್ಲಿ ಗಣಿತ ವಿಷಯದ ತಾವು ನುಡಿದಾಗ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅವರು ಬೋಧಿಸಿದ್ದಾರೆ ಅನ್ನುವಂಥದ್ದು. ಅದೇ ರೀತಿ ಬೋಧನೆ ಎಲ್ಲ ಶಾಲೆಗಳಲ್ಲಿ ಇದ್ದರೂ ಸಹಿತ ಮಕ್ಕಳಿಗೆ ಅದೇ ಗುರುಮಾತೆಯರ ಥರ ಎಲ್ಲ ಶಿಕ್ಷಕರು ವಿಷಯ ಶಿಕ್ಷಕರು ಕೂಡ ಬೋಧನೆ ಮಾಡಿದ್ರೆ ಹುಡುಗರು ಫೇಲ್ ಆಗ್ತಾವ್ರಿ, ನಮ್ಮ ಶಾಲೆಯಾಗ 1% ಕಡಿಮೆ ಆಗ್ತೈತಿ ರಿಸಲ್ಟ್ ಅನ್ನೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥದ್ದು ನಮ್ಮ. ಆದರೆ ಈಗ ತಾವು ಹೇಳಿದಂಥ ಒಂದು ಕೀಲಿ ಹಾಕದ ಶಾಲೆ, ಅಂಥ ಬೀಗ ಹಾಕದ ಶಾಲೆ, ನಾವು ಕೂಡ ಶಾಲೆಗಳಿಗೆ ಭೇಟಿ ನೀಡ್ತೀವಿ ಸರ್. ತಮ್ಮ ಅಮೂಲ್ಯವಾದಂಥ ಸಮಯ, ಯಾಕಂದರೆ BO ಅವರು ಅಂತ ಅಂದ್ಕೊಳ್ಳೆ ಪ್ರತಿ ಕ್ಷಣ ನಾವೀಗ ಆಫೀಸ್ನಾಗ ಮಾತಾಡ್ಸ್ಬೇಕಾದ್ರೆ 4-5 ಜನ ಬಂದು ಏನಿದ್ದು ಸಹಿ ಮಾಡ್ಕೊಳ್ಳೋವಂಥದ್ದು, ಚರ್ಚೆ ಮಾಡುವಂಥ ಸಂದರ್ಭ ಇತ್ತು. ನಾವು ಬರ್ರಿ ಸರ್ ಬರ್ರಿ ಹಂಗೆ ಇದೇ ಇರ್ತೈತಿ ಅಂತೇಳಿ ಮೊದಲು ಕರ್ಕೊಂಡು ಬಂದೈತಿ ಚರ್ಚೆಗಳನ್ನು ಮಾಡಿದ್ದೀವಿ ಸರ್. ತಮ್ಮ ಇಂಥ ಒಂದು ಅಮೂಲ್ಯವಾದಂಥ ಸಮಯವು ನಮ್ಮ ಈ ಸ್ಟುಡಿಯೋಕ್ಕೆ ಬಂದು ಕೊಟ್ಟು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಶಿಕ್ಷಣಕ್ಕೆ ಒಂದು ಗುಣಮಟ್ಟಕ್ಕೆ ಹೆಚ್ಚಿಸಲು ಒಂದು ಉತ್ತಮ ಒಂದು ಮಾರ್ಗದರ್ಶನ ನೀಡಿ ತಮ್ಮ ಅಮೂಲ್ಯವಾದಂಥ ಸಮಯ ನೀಡಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ತಾವು ಕೂಡ
ಸಬ್ಮಿಷನ್ ಸರ್. ಹೇಳಿ ಸರ್, ಹೇಳಿ. ಈಗಾಗಲೇ ನಾವು ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಿಮ್ಮ JBM ವಾಹಿನಿಯ ಮೂಲಕ ವಿಶೇಷವಾಗಿ ತಾವು ನಾವು ಕಳೆದ ಹಲವಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ನಮ್ಮ ಇಲಾಖೆಯ ಏನೇ ಕಾರ್ಯಕ್ರಮಗಳಿದ್ದರೂ ಕೂಡ ತಾವು ಹಾಜರಿರ್ತೀರಿ. ಬಹುಶಃ ನಮಗಿಂತಲೂ ಹೆಚ್ಚು ಕಾಳಜಿಯನ್ನು ತಗೊಂಡು ನಮ್ಮ ಕಾರ್ಯಕ್ರಮಗಳು ಅವತ್ತು NMMS ಕಾರ್ಯಾಗಾರಗಳಿರ್ಬೋದು, ಬೇರೆ ಬೇರೆ ನಮ್ಮ ಇಲಾಖೆ ಕಾರ್ಯಕ್ರಮಗಳು ತಾವು ಹಾಜರಿರ್ತೀರಿ. ನಮ್ಮ ಇಲಾಖೆ ಯಾವುದೇ ಪ್ರೋಗ್ರಾಮ್ಸನ್ನು ನೀವು ಪ್ರಸಾರ ಮಾಡುವಂಥದ್ರಲ್ಲಿ ತಮ್ಮ JBMನ ಎಲ್ಲ ಟೀಮ್ನವರು ಭಾಳಷ್ಟು ಸಹಕಾರವನ್ನು ಕೊಡ್ತಿದ್ದೀರಿ. ಮತ್ತು ಈ ಸಂದರ್ಭದಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಏನು ಸಹಶಿಕ್ಷಕರ ಸಂಘ ತಾಲೂಕಾ ಘಟಕದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ನಾವು ಇಲ್ಲಿ ನೆನೆಸಬೇಕಾಗ್ತದೆ. ಸಾಕಷ್ಟು ಅವರು ಕೂಡ ಈ ಫಲಿತಾಂಶ ಸುಧಾರಣೆ ಸಲುವಾಗಿ ನಮ್ಮ ಕಾರ್ಯಕ್ರಮಗಳಿಗೆ, ಕಾರ್ಯಾಗಾರಗಳಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಅವರು ಕೂಡ ಸಹಾಯ ಮಾಡ್ತಿದ್ದಾರೆ. ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ, ನಮ್ಮೆಲ್ಲ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ತಾವುಗಳು ಏನು ಒಂದು ಸಹಕಾರವನ್ನು ಕೊಡ್ತಾಯಿದ್ರಿ, ಶಾಲೆಗಳಿಗೂ ಹೋಗಿ ನಮ್ಮ ಟೀಚರ್ಸ್ ಯಾವ ರೀತಿ ಕ್ವಾಲಿಟಿ ಟೀಚಿಂಗ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ತಾವು ನೋಡಿದ್ದೀರಿ. ಸೊ ಇದೇ ರೀತಿ ಸಹಕಾರವನ್ನು ನಮ್ಮ ಇಲಾಖೆ ಪರವಾಗಿ, ಸಾಹೇಬರ ಪರವಾಗಿ ನಾವು ಯಾವಾಗಲೂ ಬಯಸ್ತಿರ್ತೀವಿ ಸರ್. ತಾವು ಕೂಡ ಇದರಲ್ಲಿ ಕೈ ಜೋಡಿಸ್ತೀರಿ ಅನ್ನುವಂಥ ಆಶಾಭಾವ ನಮ್ಮದಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಅಂತಂದರೆ ಸರ್, ನಾವು ಕಳೆದ 5 ವರ್ಷಗಳಿಂದ ಶಾಲೆಗೆ ಪ್ರಥಮ ಬಂದಂಥ ವಿದ್ಯಾರ್ಥಿಗೆ ಏನೈತಿ ನಾವು ಇಲ್ಲಿ ಕರೆದು ಮೆಡಲ್ ಕೊಟ್ಟು ಗೌರವ ಸನ್ಮಾನ ಮಾಡ್ತಾಯಿದ್ದೀವಿ. ಪ್ರತಿ ಶಾಲೆಯ ವಿದ್ಯಾರ್ಥಿಗೆ ಟಾಪ್ ಬಂದಂಥ ವಿದ್ಯಾರ್ಥಿಗೆ ಏನೈತಿ ಆ ಶಾಲೆಗೆ ಪ್ರಥಮ ಬಂದ ವಿದ್ಯಾರ್ಥಿಗೆ ನಾವು ಇಲ್ಲಿ ಈ ಸಲ ಏನೈತಿ ಸ್ವಲ್ಪ ಬದಲಾವಣೆ ಮಾಡಿ ನಾವೇನು ಮಾಡಿದ್ದೀವಿ ಅಂತಂದ್ರೆ, ಯಾವ ವಿಷಯದಲ್ಲಿ ಟಾಪ್ ಟು ಟಾಪ್ ಮಾಡಿದಂಥ 100ಕ್ಕೆ 100 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿ ಯಾವ ವಿಷಯದಲ್ಲಿ ಪಡೆದಿರ್ತಾನೆ ಆ ವಿಷಯ ಶಿಕ್ಷಕರಿಗೆ ಕೂಡ ನಾವು ಈ ಸಲ ಸನ್ಮಾನಗಳನ್ನು ಇಟ್ಕೊಂಡಿದ್ದೀವಿ. ಅದು ಯಾವುದೇ ವಿಷಯ ಇರಲಿ, ಆ ವಿಷಯಗಳಲ್ಲಿ ಆ ಶಾಲೆಯ ವಿದ್ಯಾರ್ಥಿ 100ಕ್ಕೆ 100 ಮಾಡಿದ್ದಾನೆ ಅಂತಂದ್ರೆ ಆ ವಿಷಯ, ಆ ಗೌರವ ಏನೈತಿ ಆ ಗುರುವಿಗೆ ಸಲ್ಲಲಿ ಅನ್ನುವಂಥ ಉದ್ದೇಶದಿಂದ ಆ ಶಿಕ್ಷಕರಿಗೂ ಕೂಡ ಈ ಸಲ ನಾವೇನೈತಿ ಉತ್ತಮ ಶಿಕ್ಷಕರು ಅಂಥೇಳಿ ಒಂದು ಏನೈತಿ ಇಲ್ಲಿ ತಂದು ಏನೈತಿ ಅವ್ರಿಗೆ ಗೌರವಿಸುವಂಥದ್ದೊಂದು ಹೊಸ ಯೋಜನೆಗಳನ್ನು ಕೂಡ ಹಾಕ್ಕೊಂಡಿದ್ದೀವಿ. ಸರ್, ತಮಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಪ್ರಿಯ ವೀಕ್ಷಕರೇ, ತಾವು ಕೂಡ ತಮ್ಮ ಅಮೂಲ್ಯವಾದಂಥ ಸಮಯ ನಮ್ಮ ವೀಕ್ಷಣೆಗಾಗಿ ಇಟ್ಟಿದ್ದಕ್ಕೆ ತಮಗೂ ಕೂಡ ಅಭಿನಂದನೆಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು. ನಮಸ್ಕಾರ.